ಇಲ್ಲಿ ಇವ್ರದೇ ಸಪರೇಟ್ ರೂಲ್ಸ್ ಅನ್ನೋದು ಅಂದ್ರೆ ಈಗ ನ್ಯಾಯಾಲಯ ರಿಪಬ್ಲಿಕ್ ಆಫ್ ಧರ್ಮಸ್ಥಳ. ಇಲ್ಲಿ ಯಾವುದೇ ಕಾನೂನು, ಯಾವುದೇ ಪೊಲೀಸ್, ಯಾವುದೇ ಇಲಾಖೆ, ಯಾವುದೇ ರಾಜಕೀಯ ಯಾವುದು ನಡೆಯುವುದಿಲ್ಲ. ಒಂದು ಕೊಲೆಯಿಂದ, ಸೌಜನ್ಯಳ ಕೊಲೆಯಿಂದ 8 ಐ ವಿಟ್ನೆಸ್ಗಳನ್ನು ಮರ್ಡರ್ ಮಾಡಿದ್ದಾರೆ ಇವರು. ಪೊಲೀಸ್ ಇಲಾಖೆ ದಾಖಲೆ ಏನು? ಆತ್ಮಹತ್ಯೆ. ಈ ಪೊಲೀಸ್ ಇಲಾಖೆ ಮನೆಯವರು ಯಾಕೆ ಸಾಯುವುದಿಲ್ಲ? ಎಲ್ಲ ಪೊಲೀಸ್ನವರ ಮನೆಯವರು ಸಾಯ್ಬೇಕಲ್ಲ, ಅಗ್ಗ ತಗೊಳ್ಬೇಕಲ್ಲ. ಅಡ್ವೊಕೇಟ್ ಕಾರ್ಯ ಮಾಡ್ತಾರೆ ಸರ್. ಸಾಕ್ಷಿಗಳೇನಾದ್ರೂ ಇದ್ರೆ ತೆಗೆದುಕೊಂಡು ಬರ್ಲಿ, ನಾವು ಕೇಸ್ ತಗೊಳ್ತೀವಿ ಅಂತ ಕೇಳ್ತಾರೆ. ಸಾಕ್ಷಿಗಳು ಇದ್ದಾರಂತ ಹೇಳಿ ನಾವು ವಕೀಲರ ಹತ್ರ ಸಾಕ್ಷಿ ಕೊಟ್ರೆ ವಕೀಲರುಗಳು ಹೇಳ್ತಾರೆ ನಾಳೆ ಅವರನ್ನು ಸಾಯಿಸಿಬಿಟ್ಟು ಏನ್ ಮಾಡ್ತೀರಿ? ಶುಕ್ರವಾರ ಸಾಯಂಕಾಲ 4 ಗಂಟೆ ತನಕ ಕೋರ್ಟಿನ ವಿಡಿಯೋ ಚಾಲಿ ಇದೆ. ವಾದ ವಿವಾದ ಆಗಿದೆ, ಅದನ್ನು ಕೊಡಿ ಅಂತ ಹೇಳಿದ್ರೆ 4 ಗಂಟೆ ಮೇಲೆ ರೆಕಾರ್ಡ್ ಆಗ್ಲಿಲ್ಲ. 4 ಗಂಟೆ ಮೇಲೆ ಕೋರ್ಟಲ್ಲಿ ರೆಕಾರ್ಡ್ ಆಗ್ಲಿಲ್ಲ ಸ್ವಾಮಿ. ಯಾಕೆ ಆಗ್ಲಿಲ್ಲ? ಜನಗಳೆಲ್ಲ ಸೇರಿ ದೇವಸ್ಥಾನ ಓಡಿದ್ರು ಅಂತ ಹೇಳಿದ್ರೆ ಸ್ಟೇ ಕೊಟ್ಟು ಬಿಟ್ರು, ತಾತ್ಕಾಲಿಕ ತಡೆ. ಸರ್, ಈಗ ಸಾಕ್ಷಿ ಆಧಾರಗಳು ಇದ್ದಿದೆ ಅದಲ್ಲಿ. ಈಗ ಕಳೆದ ನಿಮ್ಮ ಸಂದರ್ಶನಗಳೆಲ್ಲ ಮಾಡಿದ ನಂತರ ನಮಗೆ ಒಬ್ಬರು ಅಡ್ವೊಕೇಟ್ ಕಾರ್ಯ ಮಾಡ್ತಾರೆ ಸರ್. ಸಾಕ್ಷಿಗಳೇನಾದರೂ ಇದ್ದರೆ ತೆಗೆದುಕೊಂಡು ಬರಲಿ, ನಾವು ಕೇಸ್ ತಗೊಳ್ತೀವಿ ಅಂತ ಕೇಳ್ತಾರೆ. ಇದಕ್ಕೇನು ಹೇಳ್ತೀರಿ? ನೋಡಿ, ಸಾಕ್ಷಿಗಳು ಇದ್ದಾರಂತ ಹೇಳಿ ನಾವು ವಕೀಲರ ಹತ್ರ ಸಾಕ್ಷಿ ಕೊಟ್ಟರೆ ವಕೀಲರುಗಳು ಹೇಳ್ತಾರೆ ನಾಳೆ ಅವರನ್ನು ಸಾಯಿಸಿಬಿಟ್ಟು ಏನು ಮಾಡ್ತೀರಿ? ಮತ್ತೆ ಮುಂದೆ ಹೇಗೆ ಸರ್? ಮತ್ತೆ ಯಾವ ರೀತಿ ಮತ್ತೆ ನ್ಯಾಯ ದೊರಕಿಸ್ಕೊಡೋದು? ಅರೆ, ನಾವು ಹೇಳೋದು ಕೋರ್ಟ್ ಕರೀಲಿಲ್ಲ, ನಮ್ಮನ್ನೇ ಕರೀಲಿ, ಸಾಕ್ಷಿಯನ್ನು ತಂದಿಡಿ ಅಂತೇಳಿ. ಕೋರ್ಟಲ್ಲಿ ಕೊಂಡೋಗಿ ಪ್ರೊಡ್ಯೂಸ್ ಮಾಡ್ತೇವೆ ಜಡ್ಜರ್ ಎದುರುಗಡೆ. ಮತ್ತೆ ರಕ್ಷಣೆ ಕೊಡುವಂಥ ಕೆಲಸ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅದೇ ಮಾಡಬೇಕು. ಅವರನ್ನು ಇಡೀ ಅವರ ಮನೆಯನ್ನು, ಯಾರು ಸಾಕ್ಷ್ಯಕ್ಕೆ ಬಂದು ನಿಲ್ತಾರೋ ಅವರ ಮನೆಯನ್ನು, ಸಾಕ್ಷ್ಯ ಹೇಳುವವನನ್ನು, ಐ ವಿಟ್ನೆಸ್ಗಳನ್ನು ಎಲ್ಲರನ್ನು ರಕ್ಷಣೆ ಮಾಡುವ ಒಂದು ಜವಾಬ್ದಾರಿ ಕೂಡ ಇದೆ ಸರ್ಕಾರಕ್ಕೆ ಮತ್ತು ಇಲಾಖೆಗಳಿಗೆ ಇರ್ತದೆ. ಅಷ್ಟು ಏನು ನಮ್ಮದು ರೈಟಿಂಗಲ್ಲಿ ತೆಗೊಳ್ಳದೆ ನಾವು ಸಾಕ್ಷಿಗಳನ್ನು ಕೊಂಡೋಗಿ ಕೊಡೋದಿಲ್ಲ. ಯಾಕಂತ ಹೇಳಿದರೆ ಅತ್ಯಾಚಾರಿ ಕಾಮಂದರುಗಳು ಅಷ್ಟು ಪ್ರಭಾವಿಗಳು. ಗೊತ್ತಾಯ್ತಲ್ವಾ? ನಿಮಗೆ ಹೇಳ್ತಿದ್ದೇವಲ್ಲ, ನಾವು ಏನು ಹೇಳ್ತಿದ್ದೇವೆ? ಒಂದು ಕೊಲೆಯಿಂದ ಎಷ್ಟು ಕೊಲೆ ಮಾಡ್ತಾರೆ, ಅವ್ರಿಗೆ ಇನ್ನೊಂದಷ್ಟು ಕೊಲೆ ಮಾಡೋದು ನೋಡಿ. ನೀವೇ ಯೋಚನೆ ಮಾಡಿ, ದಯವಿಟ್ಟು ನೀವು ಯೋಚನೆ ಮಾಡಿ. ಶುಕ್ರವಾರ ಸಾಯಂಕಾಲ 5 ಗಂಟೆ ಮೇಲೆ 4:15 ಗಂಟೆ 5 ಗಂಟೆ ಮೇಲೆ ಜಡ್ಜ್ಮೆಂಟ್ ಬರ್ತದೆ, ಪ್ರತಿಭಟನೆ ನಿಲ್ಲಿಸಿ ಅಂತೇಳಿ. ಸಾಯಂಕಾಲ ತನಕ, ಶುಕ್ರವಾರ ಸಾಯಂಕಾಲ 4 ಗಂಟೆ ತನಕ ಕೋರ್ಟಿನ ವಿಡಿಯೋ ಚಾಲಿ ಇದೆ. 4 ಗಂಟೆ ಮೇಲೆ ನಮಗೆ ಏನು ಇದರಲ್ಲಿ ಕೋರ್ಟಲ್ಲಿ ವಾದ ವಿವಾದ ಆಗಿದೆ, ಅದನ್ನು ಕೊಡಿ ಅಂತ ಹೇಳಿದರೆ 4 ಗಂಟೆ ಮೇಲೆ ರೆಕಾರ್ಡ್ ಆಗಲಿಲ್ಲ. 4 ಗಂಟೆ ಮೇಲೆ ಕೋರ್ಟಲ್ಲಿ ರೆಕಾರ್ಡ್ ಆಗಲಿಲ್ಲ ಸ್ವಾಮಿ. ಯಾಕೆ ಆಗಲಿಲ್ಲ? ಆ ರೆಕಾರ್ಡನ್ನು ಬಂದ್ ಮಾಡಿದವರು ಯಾರು? ಅರೆ, ನಮ್ಮ ಉಚ್ಚ ನ್ಯಾಯಾಲಯ ಸರ್ ಅದು. ಅದರ ಒಳಗಡೆ 4 ಗಂಟೆ ಮೇಲೆ ಏನೇನು ಆರ್ಗ್ಯುಮೆಂಟ್ ಆಗಿದೆ ಅದು ಕೊಡಿ ಅಂತ ಹೇಳಿದರೆ ದಾಖಲೆ ಇಲ್ಲ, ಅಲ್ಲಿ ವಿಡಿಯೋನೇ ಇಲ್ಲ. ಇದಕ್ಕಿಂತ ಮುಂಚೆ ನಮಗೆ ಹೋರಾಟ ಮಾಡಲಿಕ್ಕೆ ಅವಕಾಶ ಕೊಟ್ಟರಲ್ಲ, ಆಗ ನಾವು ಕೇಳಿದವಾಗಲೇ ಕೊಟ್ಟಿದ್ದಾರೆ. ಸಾಯಂಕಾಲದ ಹೊತ್ತಿಗೆ 6:30 ಗಂಟೆಗೆ ಎಲ್ಲ ವಿಡಿಯೋವನ್ನು ಕೊಟ್ಟಿದ್ದಾರೆ. ನಿನ್ನೆ ಶುಕ್ರವಾರ ದಿವಸ ಆದಂಥ ಏನು 4ನೇ ತಾರೀಕಿಗೆ ಆದಂಥ ಏನು ವಾದ ವಿವಾದ ಇಲ್ಲ ಇದೆ ಅಲ್ಲ, ಗೊತ್ತೇ ಇಲ್ಲ, ವಿಡಿಯೋನೇ ಇಲ್ಲ ಅಲ್ಲಿ. ಅಂದರೆ ಈಗ ಇಲ್ಲಿವರೆಗೂ ಸರ್ಕಾರ ಯಾವುದೇ ರೀತಿ ನಿರ್ಧಾರ ತೆಗೆದುಕೊಳ್ಳಿಲ್ಲ. ಕಳೆದ 13 ವರ್ಷಗಳಿಂದ ಯಾವುದೇ ಸರ್ಕಾರ ಬಂದರೂ ಇದಕ್ಕೆ ತಲೆ ಕೊಡೋದಾಗಲಿ, ಈ ಒಂದು ವಿಚಾರದ ಬಗ್ಗೆ ಮಾತಾಡೋದಾಗಲಿ ಕೂಡ ಮಾಡಲಿಲ್ಲ. ಆದರೆ ಈಗ ನೀವು ಹೇಳ್ತಿರೋದಂತಂದರೆ, ಈಗ ಸರ್ಕಾರ ಅನ್ನೋದು ಇಲ್ಲಿ ಇರ್ತಕ್ಕಂಥ ಕೆಲವರು ದೊಡ್ಡವ್ರದ ಕೈಯಲ್ಲಿದೆ ಅನ್ನೋದು ವಿಚಾರ ಕಳೆದ ನಿಮ್ಮ ಸಂಚಿಕೆಯಲ್ಲೂ ಕೂಡ ನೀವೇ ಹೇಳಿದ್ರಿ. ಅವ್ರದ್ದೇ ಇಲ್ಲಿದ್ದ ಕಾನೂನೇ, ಇಲ್ಲಿ ಇವ್ರದ್ದೇ ಸಪ್ರೇಟ್ ರೂಲ್ಸ್ ಅನ್ನೋದು. ಅಂದರೆ ಈಗ ನ್ಯಾಯಾಲಯ ರಿಪಬ್ಲಿಕ್ ಆಫ್ ಧರ್ಮಸ್ಥಳ. ಯಾವುದು? ರಿಪಬ್ಲಿಕ್ ಆಫ್ ಧರ್ಮಸ್ಥಳ. ಇಲ್ಲಿ ಯಾವುದೇ ಕಾನೂನು, ಯಾವುದೇ ಪೊಲೀಸ್, ಯಾವುದೇ ಇಲಾಖೆ, ಯಾವುದೇ ರಾಜಕೀಯ ಯಾವುದು ನಡೆಯುವುದಿಲ್ಲ. ಅಂದ್ರೆ ಈಗ ನ್ಯಾಯಾಲಯ ಕೂಡ ಇವ್ರ ಕಂಟ್ರೋಲಲ್ಲೇ ಇದೆ ಅಂತ ಅನಿಸ್ಬೇಕಲ್ಲ. ಇಲ್ಲಾದ್ರೆ 1 ವಾರದಿಂದ ಪ್ರತಿಭಟನೆ ಮಾಡಿ ಅಂತ ಹೇಳಿದ ಜಡ್ಜರು ಒಂದೇ ವಾರದಲ್ಲಿ ಅವ್ರದ್ದೇ ಆದಂಥ ಸ್ಟೇಟ್ಮೆಂಟನ್ನು ತೆಗೆದು ಪ್ರತಿಭಟನೆಯನ್ನು ರದ್ದು ಮಾಡಿ ಅಂತ ಹೇಳ್ತಾರೆ ಅಂತ ಹೇಳಿದರೆ ಏನು ಅಂತ ತಿಳ್ಕೊಳ್ಬೇಕು ಸರ್? ಸಂಶಯ ಬರುವುದಿಲ್ವಾ? ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ, ಸಂಶಯ ಬರ್ತದಾ ಇಲ್ವಾ? ತಪ್ಪಲ್ವ ಸರ್? ನೀವೇ ಕೊಟ್ಟ ಆದೇಶ,
ನಿಮ್ಮ ಬಾಯಲ್ಲೇ ಬಂದ ಆದೇಶ ಈಗ ಇಲ್ಲ ಅಂತ ಹೇಳಿದ್ರೆ ನೀವು ಕಳ್ಳನಾಗಾದ್ರೆ, ನೀವು ಸುಳ್ಳನಾಗಾದ್ರೆ ಪ್ರಶ್ನೆ ಮಾಡಬೇಕಲ್ಲ ಜನಗಳು, ಪ್ರಶ್ನೆ ಮಾಡಬೇಕಲ್ಲ. ಇದು ಇಲ್ಲ ನೋಡಿ. ನಾವು ಇಲ್ಲಿಯ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ದೇವೆ. ಎಷ್ಟು? 2ನೇ ತಾರೀಕು 3ನೇ ತಾರೀಕು ನಮ್ಮ ಅಧ್ಯಕ್ಷರನ್ನು ಕಳಿಸಿ ಕಂಪ್ಲೇಂಟ್ ಮಾಡಿದ್ದೇವೆ. ಕಂಪ್ಲೇಂಟ್ ಬೇಡ, ನಾವು ಪೊಲೀಸ್ ಇಲಾಖೆಯವರು ಅದನ್ನೆಲ್ಲ ನೋಡ್ಕೊಳ್ತೇವೆ. ನಾವು ಹೇಳ್ತೇವೆ, ನೋಡಿ ಸರ್, ಅತ್ಯಾಚಾರಿಗಳ ಪರವಾಗಿದ್ದಂಥವ್ರು ಬರೀತಾ ಇದ್ದಾರೆ, ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಬರೀತಾ ಇದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ತಂಡದವರು ಹೋರಾಟ ಮಾಡ್ತಾರೆ, ದೇವಸ್ಥಾನಕ್ಕೆ ಕಲ್ಲು ಬಿಸಾಡ್ತಾರೆ ಅಂತೇಳಿ ಅವರೇ ಇದು ಚಾಟಿಂಗ್ ಮಾಡ್ತಾ ಇದ್ರು. ಅದನ್ನೇ ಇಟ್ಕೊಂಡು ಇವತ್ತು ನಮ್ಮ ಮೇಲೆ ಸ್ಟೇ ತಂದಿರುವಂಥದ್ದು. ಚಾಟಿಂಗ್ ಮಾಡಿದ್ದು ಅವರೇ. ಬೆಳ್ತಂಗಡಿಯಿಂದ ಮಾರಿಗುಡಿಯಿಂದ ಧರ್ಮಸ್ಥಳಕ್ಕೆ ಅಣ್ಣಪ್ಪನ ಬೆಟ್ಟಕ್ಕೆ ಪಾದಯಾತ್ರೆ ಮಾಡ್ತೇವೆ ಅಂತೇಳಿ ಅರ್ಜಿ ಕೊಟ್ಟದ್ದು ಅವರುಗಳೇ. ನಮ್ಮ ಅರ್ಜಿ ಇದ್ದದ್ದು ಎಲ್ಲಿಗೆ? ನಮಗೆ ಪರ್ಮಿಷನ್ ಎಲ್ಲಿಂದ ಸಿಕ್ಕಿರುವಂಥದ್ದು? ನಮಗೆ ಅಲ್ಲಿಂದ ಪರ್ಮಿಷನ್ ಸಿಕ್ಕಿರುವುದು? ನಮ್ಗೆ ಇಲ್ಲೇ ಸೌಜನ್ಯಳ ಮೃತದೇಹ ಸಿಗ್ತದಲ್ಲ, ಸೌಜನ್ಯಳ ದೇಹ ಸಿಗ್ತದಲ್ಲ, ಅಲ್ಲಿಂದಲೇ ನಮ್ಮದು ಪಾದಯಾತ್ರೆ ಇದ್ದದ್ದು. ಧರ್ಮಸ್ಥಳ ದೇವಸ್ಥಾನದಿಂದ ಹತ್ರ 2 ಕಿಲೋಮೀಟರ್ ಇದೆ. ದೇವಸ್ಥಾನಕ್ಕೆ ಹೋಗಲಿಕ್ಕೆ ಇಲ್ಲ. ನಮಗೆ ಪರ್ಮಿಷನ್ ಎಲ್ಲಿಂದ ಆಗಿದ್ದು? ಸೌಜನ್ಯ ಪರ ಹೋರಾಟಗಾರರಿಗೆ ಸೌಜನ್ಯಳ ತಾಯಿ ಕುಸುಮಾವತಿ ಚಂದಪ್ಪ ಗೌಡರು ಕೊಟ್ಟಂಥ ಒಂದು ಮನವಿ, ನೀತಿ ತಂಡದ ಜಯಂತ ಟಿ ಅವರು ಕೊಟ್ಟಂಥ ಮನವಿ ಎಲ್ಲಿಂದ? ಧರ್ಮಸ್ಥಳ ಗ್ರಾಮದ ಮಣ್ಣ ಸಂಕದಿಂದ ಈ ಮಗುವಿನ ಪ್ರಾಣ ಎಲ್ಲಿ ತೆಗೆದಿದ್ದಾರೋ ಅಲ್ಲಿಂದಲೇ ನಮ್ಮ ತಾಲೂಕು ಕೇಂದ್ರ ಮಿನಿ ವಿಧಾನಸೌಧದ ತಹಶೀಲ್ದಾರ ಕಚೇರಿಯ ಮುಂಭಾಗ ಅಂತ ಇದ್ದು ನಮಗೆ ಪರ್ಮಿಷನ್ ಆಗಿದ್ದು, ನಾವು ಮನವಿ ಕೊಟ್ಟದ್ದು. ಅದೇ ದಿವಸಕ್ಕೆ ಬೆಳಿಗ್ಗೆ 9 ಗಂಟೆಯಿಂದ ಇವತ್ತಿನ 9 ಗಂಟೆಯಿಂದ ನಮ್ಮದು ಕೂಡ ಇದೆ ಅಂತೇಳಿ ಅತ್ಯಾಚಾರಿಗಳ ಪರವಾಗಿದ್ದಂಥ ಜನಗಳು ಪರ್ಮಿಷನ್ಗೆ ಕೊಟ್ಟಿದ್ದಾರೆ. ನಾವು ಮಾಡ್ತೇವೆ, ಸೌಜನ್ಯ ಪರ ಹೋರಾಟದ ವಿರುದ್ಧ ನಾವು ಕೂಡ ಹೋರಾಟ ಮಾಡ್ತೇವೆ ಅಂತೇಳಿ ಅವರು ಕೂಡ ಒಂದು ತಾಲೂಕು ಆಫೀಸಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಇದೇ ಡೇಟಿಗೆ ಇವತ್ತಿನ 9 ಗಂಟೆಗೆ 6 ತಾರೀಕಿನ ಯಾರು? ಇದೇ ವಾಟ್ಸಾಪಲ್ಲಿ ಚಾಟ್ ಮಾಡಿದಂಥವರು, ಇದೇ ಅತ್ಯಾಚಾರಿಗಳ ಪರ ಇರುವಂಥ ಜನಗಳು ಸೌಜನ್ಯನ ಹೋರಾಟವನ್ನು ಹತ್ತಿಕ್ಕಲಿಗೋಸ್ಕರ ಏನು ಮಾಡ್ತಾರೆ? ಬೆಳ್ತಂಗಡಿ ಮಾರಿಗುಡಿಯಿಂದ ಧರ್ಮಸ್ಥಳ ಅಣ್ಣಪ್ಪನ ಬೆಟ್ಟಕ್ಕೆ ಅಂತೇಳಿ ಅದೇ ಕಾಪಿಯನ್ನು ಕೊಂಡೋಗಿ ಎಲ್ಲಿ ಹಾಕಿದ್ದಾರೆ? 4ನೇ ತಾರೀಕಿಗೆ ಕೋರ್ಟಲ್ಲಿ ಹಾಕಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಬೆಳ್ತಂಗಡಿಯಿಂದ ಅಲ್ಲಿಗೆ ಪ್ರತಿಭಟನೆ ಮಾಡ್ತಾನೆ ನೋಡಿ ಅಂತ ಹೇಳಿ. ಏನು ಮಿಸ್ಗೈಡ್ ಮಾಡಿದ್ದಾರೆ ಗೊತ್ತಾ ಜಡ್ಜರನ್ನು? ಮತ್ತು ಈ ಕಡೆಯಿಂದ ಚಾಟಿಂಗ್, ಧರ್ಮಸ್ಥಳ ದೇವಸ್ಥಾನವನ್ನು ಒಡೆಯುವ ಅಂತೇಳಿ ಅದನ್ನು ತೋರಿಸಿದ ತಕ್ಷಣ ಜಡ್ಜರು ಕೈ ಬಿಟ್ಟರು. ಅರೆ, ಇಷ್ಟು ದೊಡ್ಡ ಹೋರಾಟ ಆಗುವಾಗ ಜನಗಳೆಲ್ಲ ಸೇರಿ ದೇವಸ್ಥಾನ ಹೊಡೆದ್ರು ಅಂತ ಹೇಳಿದರೆ ಸ್ಟೇ ಕೊಟ್ಟುಬಿಟ್ರು, ತಾತ್ಕಾಲಿಕ ತಡೆ. ಹಾಗಾದರೆ ಇದನ್ನು ಯಾರು ಮಾಡಿದ್ದು? ಇನ್ನು ಈ ದೇಶದ ದೊಡ್ಡ ದೊಡ್ಡ ಸಂಸ್ಥೆಗಳು, ತನಿಖಾ ಸಂಸ್ಥೆಗಳು ಬೇಕಾ? ಅತ್ಯಾಚಾರಿಗಳು ಯಾರು ಅಂತ ಗೊತ್ತಾಯ್ತಲ್ಲ. ಈ ಬೋಳಿ ಮಕ್ಕಳನ್ನೇ ತೆಗೆದು ಒಳಗೆ ಹಾಕಿದ್ರೆ ಗೊತ್ತಾಗ್ತದಲ್ವಾ ಅತ್ಯಾಚಾರಿಗಳು ಯಾರು ಅಂತೇಳಿ? ಸ್ಟೇ ಮಾಡಿದವ ಪಾಪಿಷ್ಟ, ಒದಿರಿ ಅವನಿಗೆ ಹಿಡ್ಕೊಂಡು. ಯಾರು ನಿನ್ನ ಅಪ್ಪ ಅತ್ಯಾಚಾರ ಮಾಡಿದ್ದು? ಯಾವ ಕಾಮಂದ ಮಾಡಿದ್ದು ಅಂತ ಕೇಳಿ ಗೊತ್ತಾಗ್ತದಾಗ.